ಹಲೋ ಮೈ ಡಿಯರ್ ಲವ್ಲಿ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಕ್ಷ್ಮಿ ಎಸ್. ಇವತ್ತಿನ ಈ ಒಂದು ವಿಡಿಯೋವನ್ನು ನಾವು ಈ ಶೈಕ್ಷಣಿಕ ವರ್ಷದ SSLC ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಲಿ ಅಂತ ಹೇಳಿ ಮಾಡ್ತಾ ಇರೋದು. ವಿಜ್ಞಾನ ಭಾಗ 1 ಪಾಠ 3 ಜೀವ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಈ ಜೀವಕ್ರಿಯೆಗಳು ಪಾಠದ ಡೀಟೇಲ್ ಆಗಿ ನೋಟ್ಸು ಹಾಗೂ ಮಧ್ಯದ ಪ್ರಶ್ನೋತ್ತರಗಳು ಹಾಗೂ ಅಭ್ಯಾಸದ ಪ್ರಶ್ನೋತ್ತರಗಳ ಕುರಿತು ನಾವಿವತ್ತು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವೇನಾದರೂ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಹೊಸದಾಗಿ ಈ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾವೀಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೆನಪಿರಲಿ ವಿದ್ಯಾರ್ಥಿಗಳೇ, ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಿಲ್ಲ. ನಿಮಗೇನಾದರೂ ಎಕ್ಸ್ಪ್ಲನೇಷನ್ ಬೇಕಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ರತಿಯೊಂದು ಪಾಠದ ಅಂದರೆ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಏನೇನು ಇಂಪಾರ್ಟೆಂಟ್ ಇದ್ದಾವೆ ಅವುಗಳನ್ನು ಮಾತ್ರ ಟಾಪಿಕ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಬಟ್ ಈಗ ಇದು ಯಾರೆಲ್ಲ ಕೆಲವೊಂದಿಷ್ಟು ಜನ ಮನೇಲಿ ಕೂತು ನೀವೇನು ಮಾಡ್ತಾ ಇರ್ತೀರ, ಓದ್ತಾ ಇರ್ತೀರ, ಪರೀಕ್ಷೆಗಳಿಗೆ ಕಟ್ಟಿರ್ತೀರ, ಸ್ಕೂಲಿಗೆ ಹೋಗೋಕ್ಕೆ ಆಗ್ತಾ ಇರೋದಿಲ್ಲ. ಹಾಗಾಗಿ ಅವರೆಲ್ಲರಿಗೂ ಕೂಡ ಉಪಯುಕ್ತ ಆಗಲಿ ಅಂತ ಹೇಳಿ ನಾನೀಗ ನಿಮಗೆ ನೋಟ್ಸ್ ಹಾಗೂ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದ ಮುಖಾಂತರ ತಲುಪಿಸ್ತಾ ಇದ್ದೇನೆ. ಸೊ ಎಲ್ಲರೂ ಈ ಒಂದು ನೋಟ್ಸನ್ನು ನೀವೇನು ಮಾಡಿರಿ, ಸರಿಯಾಗಿ ನೀಟಾಗಿ ಪಟ್ಟಿ ಮಾಡಿಟ್ಕೊಳ್ರಿ. ನಿಮಗೆ ನಿಮ್ಮ ಎಕ್ಸಾಮಿಗೆ ತುಂಬ ಹೆಲ್ಪ್ ಆಗುತ್ತೆ. ಜೀವಕ್ರಿಯೆಗಳು: ಜೀವಿಯ ಲಕ್ಷಣಗಳು ಉಸಿರಾಟ, ಬೆಳವಣಿಗೆ, ಚಲನೆ, ವಿಸರ್ಜನೆ, ಸಂತಾನೋತ್ಪತ್ತಿ, ಸಾಗಾಣಿಕೆ, ಆಹಾರ ಸೇವನೆ. ಹಾಗಾದರೆ ಜೀವಕ್ರಿಯೆಗಳು ಅಂದರೆ ಜೀವಿಯ ದೇಹದಲ್ಲಿ ನಡೆಯುವ ವಿವಿಧ ಬಗೆಯ ಕ್ರಿಯೆಗಳನ್ನು ನಾವು ಜೀವಕ್ರಿಯೆಗಳು ಅಂತೀವಿ. ಈಗ ನಾವು ಅದರಲ್ಲಿ ಪ್ರಮುಖವಾಗಿ 4 ಈ ಒಂದು ಜೀವಕ್ರಿಯೆಗಳು ಪಾಠದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ಪೋಷಣೆ, ಉಸಿರಾಟ, ಸಾಗಾಣಿಕೆ, ಬೆಳವಣಿಗೆ. ಈ ಒಂದು ಪಾಠದಲ್ಲೂ ಕೂಡ ನಿಮಗೇನಾಗುತ್ತೆ 7ರಿಂದ 8 ಅಂಕಗಳು ಅಂದರೆ ಮಿನಿಮಮ್ 7 ಅಂಕಗಳಾದರೂ ಸಿಗ್ತವೆ. ದೊಡ್ಡ ಪಾಠ ಇದೆ, ಸೊ ಇಂಪಾರ್ಟೆಂಟ್ ಆಗಿರುವಂಥ ಚಾಪ್ಟ್ರು. ಹಾಗಾಗಿ ದಯವಿಟ್ಟು ನೋಟ್ಸನ್ನು ಸಹಿ ಮಾಡಿ ಬರೆದಿಟ್ಕೊಳ್ರಿ. ಇನ್ನು ಪೋಷಣೆ ಅಂದರೆ ಈ ರೀತಿಯಾದಂಥ ಡೆಫಿನೇಷನ್ನ ಬರಿಬೇಕಾಗತ್ತೆ. ತುಂಬ ಈಸಿ ಇದೆ. ನಾ ಬರೆಸ್ತಾ ಇರುವಂಥ ಕೊಡ್ತಾ ಇರುವಂತಹ ಈ ನೋಟ್ಸ್ ಏನಿದೆಯಲ್ವ, ತುಂಬ ಸಿಂಪಲ್ ಆಗಿದೆ. ಒಂದು ಸಾರಿ ಓದ್ಕೊಂಡ್ರೆ ಸಾಕು, ನೀವೇನು ಮಾಡ್ಬೋದು, ಅದನ್ನು ಬೇಗ ಅರ್ಥ ಮಾಡ್ಕೋಬೋದು. ಶಕ್ತಿಯ ಆಕಾರಗಳು. ಇನ್ನು ಉಸಿರಾಟ ಅಂದರೆ ಏನು ಅಂತ ಹೇಳಿ ಡೆಫಿನೇಷನ್ನು. ಏಕಕೋಶಿ ಜೀವಿ ಅಮೀಬಾದಲ್ಲಿ ವಿಸರಣೆಯ ಮೂಲಕ ಏನಾಗುತ್ತೆ, ಎಲ್ಲ ಕ್ರಿಯೆಗಳು ನಡೀತವೆ. ಸೊ ಆ ವಿಸರಣೆ ಅಂದರೆ ಏನು ಅಂತ ಹೇಳಿ. ಇನ್ನು ಸಸ್ಯಗಳಲ್ಲಿ ಪೋಷಣೆ ಯಾವ ರೀತಿ ನಡೆಯುತ್ತೆ, ಸ್ವಪೋಷಕಗಳು ಅಂದ್ರೇನು, ಪರಪೋಷಕಗಳಂದ್ರೇನು, ಅದಕ್ಕೆ ಎಕ್ಸಾಂಪಲ್ ಕೂಡ ಇದೆ. ಪರಾವಲಂಬಿ ಪೋಷಣೆ, ದ್ಯುತಿಸಂಶ್ಲೇಷಣೆ ಕ್ರಿಯೆ. ನಿಮ್ಮ ಎಕ್ಸಾಮಿಗೆ ದ್ಯುತಿಸಂಶ್ಲೇಷಣೆ ಕ್ರಿಯೆ ಇಂಪಾರ್ಟೆಂಟ್ ಆಗಿರುತ್ತೆ. ಅಮೀಬಾದಲ್ಲಿ ಪೋಷಣೆ. ಇನ್ನು ಮಾನವನ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಭಾಗಗಳು ಯಾವ ರೀತಿ ಕಾರ್ಯಗಳನ್ನು ನಿರ್ವಹಿಸ್ತವಂತೆ. ಇನ್ನು ಮಾನವನ ಶ್ವಾಸಾಂಗ ವ್ಯೂಹದ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಇದರಿಂದ 1ರಿಂದ 2 ಅಂಕಗಳು ಬರ್ತವೆ. ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲೂಕೋಸ್ ವಿಭಜನೆ. ಪಠ್ಯಪುಸ್ತಕದಲ್ಲಿದೆ, ಸರಿ ಮಾಡಿ ನೋಡ್ಕೊಳ್ಳಿ. ಶ್ವಾಸಾಂಗ ವ್ಯೂಹದ ಚಿತ್ರ. ಇನ್ನು ಮನುಷ್ಯರಲ್ಲಿ ಯಾವ ರೀತಿ ಸಾಗಾಣಿಕೆ ಆಗುತ್ತೆ ಅನ್ನೋದು, ಅದರಲ್ಲಿ ರಕ್ತದ ಘಟಕಗಳು. ಒಂದೊಂದಾಗಿ ನೋಡ್ತಾ ಹೋಗಿ. ರಕ್ತನಾಳದ ವಿಧಗಳು. ಇನ್ನು ಹೃದಯ ಅಂದ್ರೇನು, ಅದರ ಸಂಬಂಧಪಟ್ಟಂತಹ ಕಾರ್ಯ. ನೆನಪಿರಲಿ ವಿದ್ಯಾರ್ಥಿಗಳೇ, ಮನುಷ್ಯನ ಹೃದಯದ ಛೇದ ನೋಟ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಡೈಗ್ರಾಮು. ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಬ್ರೇನ್ ಇಲ್ಲ, ಹೃದಯದಲ್ಲಿ, ಎರಡರಲ್ಲಿ ಯಾವುದಾದ್ರು ಒಂದನ್ನು ಫಿಕ್ಸ್ ಆಗಿ ಕೊಡ್ತಾರೆ. ಸೊ ನೀವೇನು ಮಾಡಿರಿ, ಈ 2 ಡೈಗ್ರಾಮನ್ನು ಚೆನ್ನಾಗಿ ಕಲ್ತ್ಕೊಳ್ರಿ. ಇದು ಈ ಒಂದು ಪಾಠದಲ್ಲಿ ಈ ಹೃದಯದ ಛೇದ ನೋಟ ಏನಿದೆ ಅಲ್ವಾ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಡೈಗ್ರಾಮ್ ಆಗಿದೆ.
ಇನ್ನು ಇದು ಹೃದಯದ ಕಾರ್ಯದ ರೇಖಾತ್ಮಕ ನಿರೂಪಣೆ. ಕಿರುತಟ್ಟೆ ದುಗ್ಧರಸ ಅದರ ಕಾರ್ಯ. ಇನ್ನು ಸಸ್ಯಗಳಲ್ಲಿ ಯಾವ ರೀತಿ ಸಾಗಾಣಿಕೆ ಆಗುತ್ತೆ ಅಂತ ಹೇಳಿ, ಝೈಲಮ್ ಮತ್ತು ಫ್ಲೋಯಮ್ ಮೂಲಕ. ಸಸ್ಯಗಳಲ್ಲಿ ಸಾಗಾಣಿಕೆ ಕುರಿತು ಕೇಳ್ತಾರೆ, ವಾಹಕ ಅಂಗಾಂಶಗಳ ಕುರಿತು. ಸೊ ಶೋಷಣ ಮತ್ತು ವಸ್ತು ಸ್ಥಾನಾಂತರಣ ಇವೆರಡು ಇಂಪಾರ್ಟೆಂಟ್ ಆಗಿರ್ತವೆ. ಇನ್ನು ಕೊನೆಯದಾಗಿ ಮನುಷ್ಯರಲ್ಲಿ ವಿಸರ್ಜನಾಂಗ ವ್ಯವಸ್ಥೆ ಹೇಗಿರುತ್ತೆ ಅಂತ ಹೇಳಿ, ಈ ಡಯಾಗ್ರಾಮ್ ಇಂಪಾರ್ಟೆಂಟು. ಮನುಷ್ಯರಲ್ಲಿ ವಿಸರ್ಜನೆ ಅದರ ಕಾರ್ಯ ಹೇಗೆ ನಡೆಯುತ್ತೆ ಅಂತ. ಪರೀಕ್ಷೆಗೆ ನೆಪ್ರಾನ್ನ ರಚನೆಯನ್ನು 2 ಅಂಕಕ್ಕೆ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಟಿಕ್ ಹಾಕಿಡ್ಕೊಳ್ರಿ ಅದರ ಚಿತ್ರವನ್ನು. ಕೃತಕ ಮೂತ್ರಪಿಂಡ ಅದರ ಬಗ್ಗೆ. ಇನ್ನು ಸಸ್ಯಗಳಲ್ಲಿ ವಿಸರ್ಜನೆ ಯಾವ ರೀತಿಯಾಗುತ್ತೆ ಅಂತ ಹೇಳಿ, ನೆನಪಿರಲಿ, ನೆಫ್ರಾನ್ನ ರಚನೆ ವೆರಿ ವೆರಿ ಇಂಪಾರ್ಟೆಂಟ್. ಆಗಲೇ ಹೇಳ್ದಂಗೆ VIMP ಅಂತ ಹಾಕಿಟ್ಕೊಳ್ಳಿ ಈ ಡಯಾಗ್ರಾಮಿಗೆ. ಇಷ್ಟೊತ್ತು ನಾವು ನೋಟ್ಸ್ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಈಗ ಅಭ್ಯಾಸದ ಪ್ರಶ್ನೋತ್ತರಗಳು. ಸೊ ನೋಟ್ ಮಾಡ್ಕೊಳ್ತಾ ಹೋಗಿ. 5ನೇ ಪ್ರಶ್ನೆ ಈ ರೀತಿ ಇದೆ, ಅದಕ್ಕೆ ಉತ್ತರವನ್ನು ಇದೇ ರೀತಿ ಬರೆಯಿರಿ. ನೆಕ್ಸ್ಟ್ 6ನೇದು, ಆಹಾರ ಜೀರ್ಣಕ್ರಿಯೆಯಲ್ಲಿ ಲಾಲಾರಸದ ಪಾತ್ರವೇನು ಅಂತ ಹೇಳಿ. ನೆಕ್ಸ್ಟ್ 7ನೇ ಪ್ರಶ್ನೆ, ದ್ಯುತಿ ಸಂಶ್ಲೇಷಣೆಯ ಕುರಿತು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರೋದು. ನೆಕ್ಸ್ಟ್ 8ನೇ ಪ್ರಶ್ನೆ ಗೆ ಉತ್ತರವನ್ನು ಬರ್ಕೊಳ್ರಿ. ಇನ್ನು 9ನೇ ಪ್ರಶ್ನೆ, ಅನಿಲಗಳ ವಿನಿಮಯವನ್ನು ಗರಿಷ್ಠಗೊಳಿಸಲು ಗಾಳಿಗೂಡುಗಳನ್ನು ಹೇಗೆ ವಿನ್ಯಾಸಗೊಳಿಸಲ್ಪಟ್ಟಿದೆ ಅಂತ ಕೇಳಿದ್ದಾರೆ. ಇದೇ ರೀತಿ ಆನ್ಸರ್ ಬರೀರಿ ನೀವು ಕೂಡ. 10ನೇ ಪ್ರಶ್ನೆ ಈ ರೀತಿ ಇದೆ, ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆಯಿಂದ ಉಂಟಾಗಬಹುದಾದ ಸಮಸ್ಯೆಗಳೇನು. 12ನೇ ಪ್ರಶ್ನೆ, ಅದಕ್ಕೆ ಉತ್ತರ. ಇನ್ನು 13ನೇ ಪ್ರಶ್ನೆ, ಅದಕ್ಕೆ ಉತ್ತರ. 11ನೇ ಪ್ರಶ್ನೆ, ಮನುಷ್ಯರಲ್ಲಿ ಇಮ್ಮಡಿ ಪರಿಚಲನೆಯನ್ನು ವಿವರಿಸಿರಿ, ಇದು ಏಕೆ ಅಗತ್ಯವಾಗಿದೆ. ಅದಕ್ಕೆ ಉತ್ತರ ಈ ರೀತಿ ಇದೆ. ಇನ್ನು ಪಾಠದ ಮಧ್ಯದ ಪ್ರಶ್ನೋತ್ತರಗಳಿವು, ನೋಡ್ಕೊಳ್ತಾ ಹೋಗಿ. ಹಾಗೆ ನಿಮ್ಮ ನೋಟ್ಬುಕ್ಕಲ್ಲಿ ಬರಿತಾ ಹೋಗಿ. ಮೊದಲೇ ಪ್ರಶ್ನೆ, 2ನೇ ಪ್ರಶ್ನೆ, ಅದಕ್ಕೆ ಉತ್ತರ. ನೆಕ್ಸ್ಟ್ 3rd ಒನ್, 4th ಒನ್. ಇನ್ನು ನೆಕ್ಸ್ಟ್ ಕಂಟೆಂಟಿಂದ ಬರುವಂಥ ಪ್ರಶ್ನೆಗಳು. ಮೊದಲೇ ಪ್ರಶ್ನೆ, ಅದಕ್ಕೆ ಉತ್ತರ. ಇನ್ನು 2ನೇ ಪ್ರಶ್ನೆ, ಅದಕ್ಕೆ ಉತ್ತರ ಈ ರೀತಿ ಇದೆ. ನೆಕ್ಸ್ಟ್ 3rd ಒನ್, ನಮ್ಮ ಜಠರದಲ್ಲಿ ಆಮ್ಲದ ಪಾತ್ರ ಏನು ಅಂತ ಹೇಳಿ ಹೀಗೆ ಬರೀರಿ. ಇನ್ನು 4th ಒನ್, ಜೀರ್ಣಕಾರಿ ಕಿಣ್ವಗಳ ಕಾರ್ಯವೇನು. 5ನೇದು, ಇನ್ನು ನೆಕ್ಸ್ಟ್ ಟಾಪಿಕ್ಕಿಂದ ಪ್ರಶ್ನೆಗಳು. ಮೊದಲೇ ಪ್ರಶ್ನೆ ಅದರಲ್ಲಿ, ಅದಕ್ಕೆ ಉತ್ತರ. 2ನೇ ಪ್ರಶ್ನೆ, ಅದಕ್ಕೆ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಬರ್ಕೊಳ್ತಾ ಹೋಗಿ, ಅದಕ್ಕೆ ಉತ್ತರ ಕೂಡ ಇಲ್ಲೇ ಇದೆ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್, ಇನ್ನು ಕೊನೆ ಕಂಟೆಂಟಿಂದ ನೋಡ್ರಿ, ನೆಪ್ರಾನ್ನ ಕಾರ್ಯವನ್ನು ವಿವರಿಸ್ರಿ ಅಂತ ಇದೆ.
ಡೈಗ್ರಾಮ್ ಆದರೂ ಕೇಳ್ಬೋದು ಅಥವಾ ಈ ರೀತಿ ಎಕ್ಸ್ಪ್ಲನೇಷನ್ ಆದರೂ ಕೇಳ್ಬೋದು. ಈ ಪಾಠದ ಮಧ್ಯದ ಪ್ರಶ್ನೋತ್ತರಗಳು ಕೂಡ ಏನಾಗಿರ್ತವೆ, ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಬರ್ತಾ ಇರ್ತವೆ. ಹಾಗಾಗಿ ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಸೆಕೆಂಡ್ ಪ್ರಶ್ನೆ, ಸಸ್ಯಗಳ ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ವಿಧಾನಗಳು ಯಾವುವು ಅಂತ ಇದೆ. ಇದು ಕೂಡ ಸುಮಾರು ಸಲ ಈ ಕ್ವಶನ್ ರಿಪೀಟ್ ಆಗಿದೆ, ಸೊ ಇಂಪಾರ್ಟೆಂಟ್. ಇನ್ನು ಕೊನೆಯದಾಗಿ ಉತ್ಪತ್ತಿಯಾಗುವ ಮೂತ್ರದ ಪ್ರಮಾಣವನ್ನು ಹೇಗೆ ನಿಯಂತ್ರಿಸಲಾಗುತ್ತದೆ ಅಂತ ಇದೆ. ಇಲ್ಲಿ ತನಕ ಬರೀರಿ. ಇಲ್ಲಿಗೆ ನಾವು ಇಷ್ಟೊತ್ತು ಏನು ಮಾಡಿದ್ವಿ, ಈ ಪಾಠದ ಅಂದರೆ ಜೀವಕ್ರಿಯೆಗಳು ಪಾಠದ ಕುರಿತು ಡೀಟೇಲಾಗಿ ನೋಟ್ಸನ್ನು ತೊಗೊಂಡ್ವಿ. ಜೊತೆಗೆ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋದ್ವಿ. ಕೊನೆಯದಾಗಿ ಅದರ ಮಧ್ಯದಲ್ಲಿ ಬರುವಂಥ ಅಷ್ಟು ಪ್ರಶ್ನೋತ್ತರಗಳನ್ನು ಡೀಟೇಲಾಗಿ ನಾವು ಈ ವಿಡಿಯೋದಲ್ಲಿ ಕಲಿತಾ ಹೋದ್ವಿ. ಹಾಗೆ ನೀವು ಕೂಡ ನೋಟ್ಸ್ ಮಾಡ್ಕೊಳ್ತಾ ಹೋದ್ರಿ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇನ್ನು ಮುಂದಿನ ಪಾಠದ ಹೊಸ ಹೊಸ ವಿಡಿಯೋಗಳು ಪ್ರಶ್ನೋತ್ತರಗಳು ನಿಮಗಾಗಿ ಬರ್ತಾ ಇರ್ತವೆ. ದಯವಿಟ್ಟು ನೀವೇನು ಮಾಡಿರಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಇಷ್ಟೊತ್ತು ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು.